ಇದೀಗ ಲೋಕಾರ್ಪಣೆಗೊಳ್ಳಲಿರುವ 2 ಕೃತಿಗಳ ಕುರಿತಂತೆ ಮಾತಿಗಾಗಿ ಡಯಟ್ನ ಪ್ರಾಂಶುಪಾಲರಾದ ಡಾಕ್ಟರ್ ಅಶೋಕ್ ಕಾಮತ್ ಸರ್. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. 2 ಪುಸ್ತಕ ನಾನು ತಗೊಂಬಂದಿದ್ದೀನಿ. ಒಂದು ಈಗಾಗಲೇ ಬಿಡುಗಡೆ ಆಗಿದೆ, ಉಡುಪಿಗೆ ಇದು ಅನಾವರಣಗೊಳ್ತಾ ಇದೆ. ಸಾಕ್ಷಿ ಪುಸ್ತಕ. ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ಫಸ್ಟ್ ಕಾಪಿ ತಂದು ನನ್ನ ಹತ್ರನೇ ಕೊಟ್ಬಿಟ್ರು. ನಾನು ಇಷ್ಟು ದಪ್ಪ ಪುಸ್ತಕ ಓದೋದು ಕಷ್ಟ ಅಂತ ಅಂದ್ಕೊಂಡೆ. ಒಮ್ಮೆ ಶುರು ಮಾಡಿದ ಮೇಲೆ ನಿಲ್ಲಿಸೋದೇ ಬಹಳ ಕಷ್ಟ ಆಗಿಬಿಡ್ತು. ಅದು ನಿಜವಾದ ಈ ಪುಸ್ತಕದ ನಾನು ಕನಿಷ್ಠ 20 ಜನರಿಗೆ ಈ ಪುಸ್ತಕವನ್ನು ಓದೋಕ್ಕೆ ಅಂತ ಕೊಟ್ಟೆ. ಪ್ರತಿಯೊಬ್ಬರು ಅದನ್ನೇ ಹೇಳಿದರು. ಓದೋಕ್ಕೆ ಶುರು ಮಾಡುವಾಗ ಇಲ್ಲಪ್ಪ ನಾವು ಇಷ್ಟೆಲ್ಲ ಓದೋದಿಲ್ಲ ಅಂತ ಹೇಳಿದವರು ಪ್ರತಿಯೊಬ್ಬರು ಶುರು ಮಾಡಿದ ನಂತರ ಇದನ್ನು ಕೆಳಗಿಡೋದಕ್ಕಾಗೋದು ಬಹಳ ಕಷ್ಟದ ಕೆಲಸ. ಈ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತ, ಅದನ್ನು 10 ನಿಮಿಷದಲ್ಲಿ ಮಾತಾಡಬೇಕು ಅಂದಾಗ ನಿಜವಾದ ಒಂದು ಚಾಲೆಂಜ್ ಅಂತೇಳಿ ನಾನು ಭಾವಿಸಿದ್ದೇನೆ. ಒಂದು ವಿಜ್ಞಾನ, ಒಂದು ಆಧ್ಯಾತ್ಮ, ಇವುಗಳು ಒಟ್ಟಾಗಿ ಒಂದು ಕಡೆ ಎಲ್ಲಾದರೂ ಮೇಳೈಸುತ್ತೆ ಅಂದರೆ ಅದು ಗುರುರಾಜ್ ಕರ್ಜಗಿ ಅವರ ಜೀವನದಲ್ಲಿ ಅಂಥೇಳಿ ನಾನು ಬಹಳ ಸಂತೋಷದಿಂದ ಹೇಳಬಲ್ಲೆ. ಅವರು ಇದನ್ನು 2-3 ಕಡೆ ಆ ಥರದ ಉಲ್ಲೇಖಗಳನ್ನು ಮಾಡಿದ್ದಾರೆ. ವಿಜ್ಞಾನದ ಶಿಕ್ಷಕರಾಗಿ, ಅಧ್ಯಾಪಕರಾಗಿ ಮತ್ತು ಆಧ್ಯಾತ್ಮದ ಅಂಶಗಳನ್ನು ಜೀವನಕ್ಕೆ ಹೇಗೆ ಅದನ್ನು ಸರಿಹೊಂದಿಸಬೇಕು ಅನ್ನೋದನ್ನು ಬಹಳ ಉತ್ತಮ ಉದಾಹರಣೆಗಳ ಜೊತೆಗೆ ಅವರು ವಿವರಿಸಿದ್ದಾರೆ. ನಂಗೆ ಗೊತ್ತಿತ್ತು ಇವತ್ತು ನನಗೆ ಅರ್ಧ ಗಂಟೆ ಕೊಟ್ಟಿದ್ದು 20 ನಿಮಿಷ ಮಾಡಿದ್ದಾರೆ. ಇನ್ನೂ ಅಕಸ್ಮಾತ್ ಅವರು ಇಲ್ಲ 2 ವಾಕ್ಯ ಹೇಳಬೇಕು ಅಂತ ಹೇಳಿದರೆ ನಾನು ಈ ಪುಸ್ತಕನ ಹೇಗೆ ಹೇಳ್ಬೋದು ಅಂತ ಯೋಚನೆ ಮಾಡಿದ್ದೆ. ಧನಾತ್ಮಕತೆ ಅನ್ನೋದು ಅವರ ಜೀವನ ಚರಿತ್ರೆಯ, ಜೀವನದ ಪ್ರತಿ ಭಾಗದ ಇಲ್ಲಿ ಉಲ್ಲೇಖಿಸಿರುವ ಎಲ್ಲ ಅಂಶಗಳನ್ನು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಅದೊಂದು ಧನಾತ್ಮಕತೆ. ಎಷ್ಟೇ ಒಂದು ನೆಗೆಟಿವ್ ಆದಂಥ ಇವೆಂಟ್ ಆಗಿರಲಿ, ಅವರು ಅದರಿಂದ ತಕ್ಷಣ ಏನೋ ಒಂದು ಹೊಸತನ್ನು, ಒಂದು ಧನಾತ್ಮಕವಾಗಿ ವಿಮರ್ಶೆ ಮಾಡಿ ತಗೊಂಬರ್ತಾರೆ. ಅವರ ಜೀವನದಲ್ಲಿ ಈ ಕೃತಿನಲ್ಲೂ ಸ್ವಾತಂತ್ರ್ಯ ಪೂರ್ವದ ಕೆಲವು ಘಟನೆಗಳು, ಸ್ವಾತಂತ್ರ್ಯ ನಂತರದ ಕೆಲವು ಘಟನೆಗಳಿದೆ. ಅದರಲ್ಲೂ ಈ ಸಾವು ಅನ್ನೋದು ನಮ್ಮನ್ನು ಹೇಗೆ ಆಕ್ರಮಿಸಿಕೊಳ್ಳುತ್ತೆ ಅನ್ನೋದಕ್ಕೆ ಕೆಲವು ಘಟನೆಗಳು ಹೌದಾ ಅಂಥೇಳಿ ಅನ್ನಿಸುವಂತೆ ಅವರ ತಾಯಿಯ ಕಡೆಯಿಂದ ನಡೆದಂಥ ಒಂದು ನರಮೇಧ. ಹೆಚ್ಚು ಕಡಿಮೆ ನಾವು ನಮ್ಮ ಚಿತ್ರದುರ್ಗದ ಒನಕೆ ಓಬವ್ವ ಘಟನೆಯಲ್ಲಿ ಕೇಳಿದಂಥದ್ದೇ ಒಂದು ಘಟನೆ. ಆದರೆ ಕೇವಲ ಅಣ್ಣ ತಮ್ಮಂದಿರಲ್ಲಿರುವಂಥ ದ್ವೇಷಕ್ಕಾಗಿ ಒಂದು ಮನೆತನದ ಅಷ್ಟೂ ಜನರನ್ನು ಕೊಲ್ಲುವಂಥ ಒಂದು ಘಟನೆ ಅದು ನಡೀತು ಅಂತ ಹೇಳಿದರೆ ಅವ್ರು ಹೇಳಿದ್ರಿಂದಾಗಿ ಅದನ್ನು ನಂಬಬೇಕಾಗುತ್ತೆ. ಇಷ್ಟು ಕಟುವಾಗಿ ಒಂದು ಮನುಷ್ಯರು ವರ್ತಿಸಬಹುದಾ ಅನ್ನುವಂಥದ್ದೊಂದು ಇಲ್ಲಿ ಬರುತ್ತೆ. ಅದು ತುಂಬ ಹಳೆಯ ಕತೆ. ಅದನ್ನು ನಾವು ಅಷ್ಟಾಗಿ ವೈಭವೀಕರಿಸಬೇಕಾಗಿಲ್ಲ. ಅಂದ್ರೆ ಅವ್ರ ಜೀವನದಲ್ಲೇ 2-3 ಸಲ ಸಾವು ಅವರನ್ನು ಹತ್ತತ್ರ ಬಂದು ವಾಪಸ್ ಕರ್ಕೊಂಡು ಹೋಗುತ್ತೆ. ಅವರು ಧಾರವಾಡದಲ್ಲಿ MSc ಕಲಿಬೇಕು ಅಂತ ಆಸೆ ಪಟ್ಟು ಅನಾಲಿಟಿಕಲ್ ಕೆಮಿಸ್ಟ್ರಿನೇ ಬೇಕು ಅಂತ ಹೇಳಿದರೆ ಅವ್ರಿಗೆ ಗುಲ್ಬರ್ಗಕ್ಕೆ ಕಳಿಸ್ಬಿಡ್ತಾರೆ. ಗುಲ್ಬರ್ಗದಲ್ಲಿ ಹೊಸ ಒಂದು ಯೂನಿವರ್ಸಿಟಿಯ ಬ್ರ್ಯಾಂಚ್ ಶುರುವಾಗಿದೆ ಅಷ್ಟೇ. ಅವರು ಆ ಬ್ರ್ಯಾಂಚಲ್ಲಿ ಕಲಿತಾ ಇರುವಾಗ ಒಂದು ಕಾನ್ಸಂಟ್ರೇಟನ್ನು ಮುಚ್ಚಳ ಹಾಕಿದ್ದಾರೆ, ಬಿಸಿ ಮಾಡ್ತಾ ಇದ್ದಾರೆ ಆ್ಯಸಿಡ್ಡು. ಅದನ್ನು ಯಾರೋ ಒಬ್ಬ ಮುಚ್ಚೋಕ್ಕಾಗ್ತಾ ಇಲ್ಲ, ತೆಗಿಯೋಕ್ಕಾಗ್ತಾ ಇಲ್ಲ ಅಂತ ಇವ್ರನ್ನ ಕರೀತಾನೆ ಸಹಾಯಕ್ಕೆ. ಇವ್ರು ಅದನ್ನು ಮುಟ್ಟೋದ್ರೊಳಗೆ ಅದು ಬ್ಲಾಸ್ಟ್ ಆಗಿ ಅವ್ರ ಕಾಲು ಮೇಲ್ಗಡೆ ಆ್ಯಸಿಡ್ ಸುರಿಯುತ್ತೆ. ಆ ಟೈಮಲ್ಲಿ ಅವರನ್ನು ಆಸ್ಪತ್ರೆಗೆ ಅವರ ಲೆಕ್ಚರರೇ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆ ನೋವು ಎಷ್ಟರ ಮಟ್ಟಿಗೆ ಇದೆ ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ಡಾಕ್ಟ್ರ್ ಹತ್ರ ಅರವಳಿಕೆ ಕೊಡಿ, ನಂಗೆ ತಡಿಯೋಕ್ಕಾಗ್ತಾ ಇಲ್ಲ ಅಂಥೇಳಿ. ಆದರೆ ಆ ಘಟನೆಯಲ್ಲಿ ಅವ್ರು ಹೇಳ್ತಾರೆ, ನಾನು ಅದನ್ನು ಬಿಟ್ಟು ಬೇರೆ ಏನೋ ಯೋಚನೆ ಶುರು ಮಾಡಿದೆ, ನಂಗೆ ಕಾಲಿನ ನೋವು ನೆನಪಾಗೋದು ಹೋಯಿತು ಅಂಥೇಳಿ. ಸೊ ಹೀಗೆ ಅದೊಂದು ರೀತಿ ಸಾವಿನ ಹತ್ರ ಬಂದು ಹೋದಾಗ ಅಪ್ಪ ಅಮ್ಮನಿಗೂ ಆ ವಿಷಯವನ್ನು ಅವ್ರು ಹೇಳಿರಲಿಲ್ಲ. ಅವರು ತುಂಬ ಆತಂಕ ಪಡ್ತಾರೆ, ಬೇಡ ಅಂಥೇಳಿ. 1 ತಿಂಗಳ ನಂತರ ಯಾವುದೋ ಸ್ನೇಹಿತರಿಂದ ಅವ್ರಿಗೆ ಗೊತ್ತಾದಾಗ ಅವರು ಆತಂಕಪಟ್ಟು ಇಲ್ಲಿಗೆ ಬರ್ತಾರೆ. ಅಷ್ಟೊತ್ತಿಗೆ ಇವರು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಂಡಿರ್ತಾರೆ. ಅದೇ ಸಮಯದಲ್ಲಿ ಟೀಕಾಚಾರ್ಯರ ವೃಂದಾವನ ನೋಡೋಕೆ ಹೋಗಿ ಬಂದಾಗ ಫುಡ್ ಪಾಯ್ಸನಿಂಗ್ ಆಗಿ ಅವರು ಮತ್ತೊಮ್ಮೆ ಸಾವಿನ ಗಡಿಯನ್ನು ದಾಟಿ ಬರ್ತಾರೆ. ಡಾಕ್ಟ್ರ್ ಹೇಳ್ತಾರೆ, ನಿಮ್ಮ ಅಮ್ಮನ ಒಂದು ಪ್ರೇಯರ್ ಮತ್ತು ನೀನು ಮಾಡಬೇಕಾಗಿರುವಂಥ ಯಾವುದೋ ಒಂದು ಒಳ್ಳೆಯ ಕೆಲಸಗಳು ನಿನ್ನನ್ನು ಇವತ್ತು ಬದುಕಿಸಿದೆ ಅಂಥೇಳಿ. ಅಷ್ಟರ ಮಟ್ಟಿಗೆ ಅದು ಹೆಚ್ಚು ಕಡಿಮೆ ಮುಗೀತು ಅಂತ. ಒಂದು ಸಲೈನ್ ಬಾಟ್ಲಿಗಾಗಿ ಎಷ್ಟು ಹೋರಾಟ ಅಂದರೆ ಅಲ್ಲಿ ಸಲೈನ್ ಬಾಟ್ಲಿನೇ ಸಿಗೋದಿಲ್ಲ ಅನ್ನುವಂಥದ್ದು. ಸ್ವಾತಂತ್ರ್ಯ ನಂತರದ ಇಮಿಡಿಯೇಟ್ ವರ್ಷಗಳಲ್ಲಿ ನಮ್ಮ ವೈದ್ಯಕೀಯ ಎಷ್ಟು ಇತ್ತು ಅನ್ನೋದಕ್ಕೆ ಇಡೀ ಜಿಲ್ಲೆನಲ್ಲಿ 2 ಸಲೈನ್ ಬಾಟ್ಲಿ ತಗೊಳ್ಳೋದಕ್ಕೆ ಅವರಿಗೆ ಅಷ್ಟೊಂದು ಕಷ್ಟ ಆಗುತ್ತೆ. ಅವರು ಆ ಒಂದು ಕ್ಷಣವನ್ನು ದಾಟಿ ಬರ್ತಾರೆ. ಹೀಗೆ ಇನ್ನೊಂದು ಸಂದರ್ಭ ಸಾವನ್ನು ಅವರು ಮುಟ್ಟಿ ಬರುವಂಥದ್ದು
ಅವರದ್ದೇ ಸಣ್ಣ ಕೋಣೆ, ಲೆಕ್ಚರರ್ ಆಗಿದ್ದಾರೆ, ಒಂದು 5x5 ರೂಮ್ ಅಂತ ಹೇಳ್ಬೋದು ಅವರ ವಾಕ್ಯಗಳನ್ನು ನೋಡಿದರೆ. ಅಲ್ಲಿ ಸ್ನೇಹಿತ ಕೂಡ ಉಳ್ಕೊಳ್ಳೋಕೆ ಬಂದುಬಿಟ್ಟಿದ್ದಾನೆ, ಶೇಟ್ ಮಹಾಶಯ. ಸೊ ಅವರಿಬ್ಬರು ಮಾತಾಡ್ಕೊಳ್ತಾ ಅವರು ಸ್ಟವನ್ನು ಆನ್ ಮಾಡ್ತಾರೆ. ರೂಮ್ ಪೂರ್ತಿ ಕ್ಲೋಸ್ಡ್ ಇದೆ, ಕಿಟಕಿ ಇಲ್ಲ, ಬಾಗಿಲು ಕ್ಲೋಸ್ ಆಗಿದೆ. ಸೊ ಆ ಗ್ಯಾಸಲ್ಲಿ ಎವಾಲ್ವ್ ಆಗ್ತಾ ಕಾರ್ಬನ್ ಮಾನಾಕ್ಸೈಡ್ ತುಂಬಿಕೊಂಡಿದೆ. ಅವನು ಸಂಪೂರ್ಣ ನಿಶ್ಚೇತನಾಗಿ ಬೀಳ್ತಾನೆ. ಇವರಿಗೆ ಯಾವುದೋ ಒಂದು ಅಗೋಚರವಾದ ಶಕ್ತಿನೇ ಅಂತ ಹೇಳಬೇಕು, ಯಾಕಂದರೆ ಇವರಿಗೂ ಕೂಡ ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಇವರು ಬಾಗಿಲನ್ನು ತಳ್ತಾರೆ. ಒಮ್ಮೆ ಗಾಳಿ ಒಳಗಡೆ ಬಂದ ಮೇಲೆ ಅವರಿಬ್ಬರು ನಿಜವಾಗ್ಲೂ ಆ ಶೇಟು ಮತ್ತೆ ಎಚ್ಚರಕ್ಕೆ ಬರಬೇಕಾದ್ರೆ ಕೆಲವೇ ಹೊತ್ತಿಡಿಯುತ್ತೆ. ಬಟ್ ಇವರು ಆ ಒಂದು ಕ್ಷಣದಲ್ಲಿ ಬಾಗಿಲನ್ನು ತೆರೆದೇ ಹೋಗಿದ್ರೆ ಆವತ್ತು ಕರ್ಜಿಗಿ ಅವರ ಜೀವನದ ಬಾಗಿಲು ಖಂಡಿತವಾಗಿ ಮುಚ್ಚಿ ಹೋಗುವಂಥದ್ದು ಸಾಧ್ಯ ಆಗ್ತಾ ಇತ್ತು. ಹೀಗೆ ಸಾವನ್ನು ಅಷ್ಟು ಹತ್ತಿರ ಹೋಗಿ ಬಂದಿರುವಂಥದ್ದು ಇದೆಲ್ಲ ಅವರ ಜೀವನದ ಘಟನೆಗಳು. ನಾವು ಹೆಚ್ಚಾಗಿ ಗಮನಿಸೋದು ಈ ಒಂದೇ ಕಡೆ ನೆಲೆಸಿರುವ ಕುಟುಂಬ ಮತ್ತು ವಲಸೆ ಹೋಗ್ತಾ ಇರುವಂಥ ಕುಟುಂಬಗಳು, ಅವುಗಳ ಜೀವನದಲ್ಲಿ ಚರ್ಯೆಗಳಲ್ಲಿ ಹೇಗೆ ಬದಲಾವಣೆಗಳಾಗುತ್ತೆ ಅಂತೇಳಿ. ಇವ್ರ ಮನೆಯಲ್ಲಿ ಒಬ್ಬರನ್ನ ಟೂರಿಂಗ್ ಟಾಕೀಸ್ ಅಂತ, ಒಂದು ಫಿಕ್ಸ್ಡ್ ಟಾಕೀಸ್ ಅಂತೇಳಿ, ಅಜ್ಜ ಅಜ್ಜಿ ಅಕ್ಕ ಮತ್ತು ಕರ್ಜಗಿ ಅವರು ಒಂದು ಕಡೆ ಹೆಚ್ಚು ಕಡಿಮೆ ಫಿಕ್ಸ್ಡ್ ಟಾಕೀಸು. ಅಪ್ಪ ಕೆಲಸದಲ್ಲಿದ್ದಾರೆ, ಸರ್ಕಾರಿ ನೌಕರಿ, ಅದರಲ್ಲೂ ಅದ್ರ ಜೊತೆಗೆ ಪ್ರಾಮಾಣಿಕ ಸರ್ಕಾರಿ ನೌಕರ. ಹಾಗಾಗಿ ಪದೇ ವರ್ಗಾವಣೆಗಳು. ಹಾಗೆ ಅವರು ಇನ್ನೊಂದು ತಂಗಿಯ ಜೊತೆ ಟೂರಿಂಗ್ ಟಾಕೀಸ್ ಆಗಿರ್ತಾರೆ. ಆ ಒಂದೊಂದು ಊರಿಂದ ಒಂದೊಂದು ಊರಿಗೆ ಹೋಗೋದು, ಆ ಸಾಮಾನನ್ನು, ಅಷ್ಟು ಭಾರವಾದ ಸಾಮಗ್ರಿಗಳನ್ನು ತಗೊಂಡು ಹೋಗೋದು, ಆ ಬಾಲ್ಯದ ಆ ಘಟನೆಗಳನ್ನು ಬರೆಯುವಾಗ ಅಷ್ಟು ಕಣ್ಣಿಗೆ ಕಟ್ಟುವಂತೆ ಅವ್ರು ಭಾಷಣ ಮಾಡುವಾಗಲೂ ನಿಮ್ಮ ಕಣ್ಣು ಮುಂದೆ ಆ ಚಿತ್ರ ಬರಬೇಕು. ಅದು ಒಂಥರ ಸ್ಟ್ಯಾಂಡರ್ಡ್ ಡೈಲಾಗ್. ಅವ್ರ ಮಾತಿಗಿರುವ ಶಕ್ತಿ ಅದೆಷ್ಟೇ ರೂಪದಲ್ಲಿ, ಅದಿಲ್ಲಿ ಬರಹದ ರೂಪದಲ್ಲೂ ಬಂದಿದೆ. ನಮ್ಮ ಕಣ್ಣು ಮುಂದೆ ಆ ಒಂದು ಚಿತ್ರ ರೂಪುಗೊಳ್ತಾ ಹೋಗುತ್ತೆ. ಸೊ ಹೀಗೆ ಜೀವನದ ಪ್ರತಿ ಮಜಲಿನಲ್ಲೂ ತನಗೆ ಸಹಾಯ ಮಾಡಿದ, ಒಂದು ಸಣ್ಣ ಸಹಾಯ ಮಾಡಿದ ಒಂದು, ನಾವಿವತ್ತು ಕಲಿಕಾ ವಿಶಿಷ್ಟ ಚೇತನ ಅಂತ ಗುರುತಿಸ್ತೀವಿ, ಅಂಥ ಒಂದು ಸಣ್ಣ ಮಗು, ಮಾ ಇಷ್ಟನ್ನೇ ಹೇಳೋಕ್ಕಾಗುವಂಥ ಮಗು, ಅದನ್ನು ಅವರು ಪ್ರೀತಿಸ್ತಾ ಇರ್ತಾರೆ MSc ಮಾಡುವಾಗ. ಆ ಮಗು ಬೆಳಕಿಗೆ ಹೀಗೆ ನಿಂತಾಗ ಉದ್ದಕ್ಕೆ ಬಿದ್ದ ಆ ಒಂದು ನೆರಳನ್ನು ನೋಡಿ ಸಂಭ್ರಮ ಪಟ್ಟಿದ್ದನ್ನು ಅವ್ರು ಹೇಳ್ತಾರೆ. ನಾವು ಅಷ್ಟು ಉದ್ದ ಆಗುವಷ್ಟು ಬೆಳಕನ್ನು ತರುವಂಥ ಜಾಗದಲ್ಲಿ ನಾವು ನಿಲ್ಲಬೇಕು ಅನ್ನೋಂಥ, ಅದನ್ನು ನಾನು ಧನಾತ್ಮಕತೆ ಅಂಥೇಳಿ ನಾನು ಉಲ್ಲೇಖ ಮಾಡಿದ್ದು. ನಾನು PhDನಲ್ಲಿ ಕನ್ನಡ ಆತ್ಮಕಥನಗಳಲ್ಲಿ ಶಾಲಾ ಶಿಕ್ಷಣದ ನೆಲೆಗಳು ಅನ್ನುವಂಥ ವಿಷಯವನ್ನು ತಗೊಂಡಿದ್ದೆ. ಕನ್ನಡದ ಎಲ್ಲ ಆತ್ಮಕಥನಗಳನ್ನು ಪಟ್ಟಿ ಮಾಡಿದೆ. ನಾನು PhD ಮಾಡುವಾಗವರೆಗೆ ನನಗೆ ಸಿಕ್ಕ 225 ಆತ್ಮಕಥೆಗಳನ್ನು ಪಟ್ಟಿ ಮಾಡಿದ್ದೆ. ಅವರು ಶಾಲೆ ದೊಡ್ಡವರಾದವರೇ, ಅಂದರೆ ಸ್ವಲ್ಪ ಸಮಾಜದಲ್ಲಿ ಗೌರವದ ಸ್ಥಾನಕ್ಕೆ ಬಂದವರೇ ಹೆಚ್ಚಾಗಿ ಆತ್ಮಕಥೆ ಬರೆದಿರ್ತಾರೆ. ಅವರು ಆ ಸ್ಥಾನಕ್ಕೆ ಬರೋದಕ್ಕೆ ಆ ಶಾಲೆಯ ಜೀವನ ಅವರಿಗೆ ಹೇಗೆ ಪರಿಣಾಮವನ್ನು ಬೀರಿರ್ಬೋದು ಅನ್ನುವಂಥದ್ದನ್ನು ಹುಡುಕುವುದು ನನ್ನ ಕುತೂಹಲವಾಗಿತ್ತು. ಈ ಆತ್ಮಕಥನಗಳಲ್ಲಿರೋದೇ ಅದು. ಬೇರೆಯವ್ರ ಮನೆಯನ್ನು ಕಿಟಕಿಯ ಮೂಲಕದಿಂದ ನೋಡುವಾಗ ಒಂದು ರೀತಿಯ ಕೌತುಕ ಏನಿರುತ್ತೆ. ಸೊ ಕರ್ಜಿಗಿ ಅವರ ಜೀವನ ಹೇಗಿದೆ ಅನ್ನೋದನ್ನು ಈ ಕಿಟಕಿಯ ಮೂಲಕ ನೋಡುವಾಗ ಆ ಥರದ ಕುತೂಹಲ ಬರುತ್ತೆ. ಬಟ್ ನನಗೆ ಒಂದು ಕಂಪ್ಲೇಂಟ್, ಅಥವಾ ನಾನು ಮುದಿಪಾರ ಪ್ರಾಯದಲ್ಲಿ PhD ಮಾಡಿದೆ ಅಂತ ಹೇಳ್ತಾ ಇದ್ದೆ, ಆದರೆ ಅಷ್ಟೊತ್ತಿಗೆ ಈ ಪುಸ್ತಕ ಬಂದಿರಲಿಲ್ವಲ್ಲ ಅಂಥೇಳಿ. ಬಂದುಬಿಟ್ಟಿದ್ರೆ ನಂಗೆ PhD ಮಾಡೋಕ್ಕೆ ಹೆಚ್ಚೇನೂ ಇರ್ತಿರಲಿಲ್ಲ ಅಂತ. ಅವ್ರ ಬಾಲ್ಯದ ಜೀವನದಲ್ಲಿ ಪ್ರತಿಯೊಬ್ಬ ಗುರುವಿನ ಬಗ್ಗೆ ಅವರು ಬರೆದಿರುವಂಥ ಉಲ್ಲೇಖ. ಅವರು SSLC ಮ್ಯಾಥಮೆಟಿಕ್ಸಲ್ಲಿ ಫೇಲ್ ಆಗಿಬಿಟ್ಟಿದ್ದಾರೆ. SLCಲಿ ರ್ಯಾಂಕ್ ಬರಬೇಕಾದಂಥ ಹುಡುಗ ಫೇಲ್ ಆಗಿದ್ದಾರೆ. ಅವರು ಅಪ್ಪನ ಜೊತೆ ಅಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಮನೆಯಲ್ಲಿ ಯಾರಿಲ್ಲ. ಮ್ಯಾಥಮೆಟಿಕ್ಸ್ ಮಾಸ್ಟರ್ 4 ಸಲ ಮನೆಗೆ ಬಂದು ಹೋಗಿದ್ದಾರೆ, ಮನೆಗೆ ಬೀಗ. ಅವ್ರ ಪರವಾಗಿ ಹಣ ಕಟ್ಟಿಬಿಟ್ಟಿದ್ದಾರೆ ರಿವ್ಯಾಲ್ಯೂಯೇಷನ್ಗೆ. ಸೊ ಅಲ್ಲಿ ಅದು ರ್ಯಾಂಕ್ ಅಂತ ಗೊತ್ತಾದಾಗ ಆ ಮಠ ಬಿಸಿಲಲ್ಲಿ ಅವರು ಆ ಟಾರ್ ರೋಡಲ್ಲಿ ನಡ್ಕೊಂಬಂದು ಇವ್ರನ್ನ ಅಪ್ಕೊಂಡ್ಬಿಟ್ಟು ಒಂದು ಕಣ್ಣೀರಿಡ್ತಾರೆ. ಈ ಘಟನೆ ಒಂದು ಶಿಕ್ಷಕನಲ್ಲಿರುವಂಥ ಮಾನವೀಯತೆ, ಆ ಹುಡುಗನ ಕುರಿತು ಅವರಿಗಿರುವಂಥ ಕಾಳಜಿ, ಆ ಶಿಕ್ಷಕನ ಆ ಬದ್ಧತೆಯನ್ನು ಅದು ಪ್ರದರ್ಶಿಸುತ್ತೆ. ಇಂಥ ಹಲವಾರು ಜನ ಕೆಲವರನ್ನು ನಾವು ಕೇಳೋದಕ್ಕೂ ವಿಶೇಷ ಅನಿಸುತ್ತೆ. DVG ಅವ್ರ ಜೊತೆಗೆ ಅವ್ರ ರಸಗಳಿಗೆ ನಮ್ಮ ಮಲ್ಲಿಕಾರ್ಜುನ್ ಮನ್ಸೂರ್ ಅವರಿಗಾಗಿನೇ ಒಂದು ಹಾಡು ಹೇಳಿದಂಥ ಒಂದು ಘಟನೆ. ಈ ಥರ ಅಂದರೆ ದೊಡ್ಡ ವ್ಯಕ್ತಿಗಳು ಅಂತ ಕನ್ನಡದ ಸಾಹಿತ್ಯದಲ್ಲಿ ನಾವು ಯಾರನ್ನೆಲ್ಲ ಹೇಳ್ಬೋದು. ವರಕವಿ ಬೇಂದ್ರೆ ಇರ್ಬೋದು, ಶಿವರಾಮ್ ಕಾರಂತ್ರಿ ಇರ್ಬೋದು. ಪ್ರತಿಯೊಬ್ಬರ ಜೊತೆ ಅವರ ಒಂದು ಸಂಬಂಧ ಅವ್ರು ಹೇಗೆ ಇಟ್ಕೊಂಡಿದ್ರು, JP ರಾಜರತ್ನಂ ಅವರು ಎಷ್ಟು ಪ್ರೀತಿಯಿಂದ ಅವರನ್ನು ಸಲಹಿದರು. ಈ ಎಲ್ಲ ಅಂಶಗಳು ನಮಗೆ ವಿಶೇಷವಾಗಿ ಒಂದು ಶಿಕ್ಷಕರಿಗೆ ಒಂದು ಪ್ರೇರಣೆ ಆಗುವಂತಿದೆ. ನಾನು
ಜಿ ಪಿ ರಾಜರತ್ನಂ ಅವರ 10 ವರ್ಷ ಅಂತ ಒಂದು ಸಣ್ಣ ಆತ್ಮಕಥೆ ಅದು. ಅದಕ್ಕೆ ನಮ್ಮ ಶಿವರಾಮ್ ಕಾರಂತರು ತಮಾಷೆ ಮಾಡ್ತಾ ಇದ್ದಾರೆ, ನಿಕ್ಕಲ್ ಜುಬ್ಲಿ ಅಂತಲೂ ಹೇಳೋಕ್ಕಾಗಲ್ವಲ್ಲಪ್ಪ, 10 ವರ್ಷಕ್ಕೊಂದು ಆತ್ಮಕಥೆ ಬರೀತಾರ ಅಂತೇಳಿ. ಆ ಆತ್ಮಕಥೆಯಲ್ಲಿ ಅವರು ಪಾಳಿ ಕಲಿತದ್ದನ್ನು ಹೇಳ್ತಾರೆ. ಮಾಸ್ತಿ ಅವ್ರ ಹತ್ರ ಹೋಗ್ತಾರೆ, ನನಗೊಂದು ಸೆನ್ಸಸ್ಸಿಗೆ ಸರ್ವೇಯರ್ ಆಗಿ ನೀವು ಕೆಲಸ ಕೊಡಬೇಕು ಅಂಥೇಳಿ. ಸೆನ್ಸಸ್ಸಿಗೆ ಎಲ್ಲರಿಗೂ ಕೊಟ್ಟಾಗ್ಬಿಟ್ಟಿದೆ ಅಪ್ಪ, ನಿನಗೆ ಎಷ್ಟು ಸಂಬಳ ಬೇಕು, ನಾನು ಅಷ್ಟು ಕೊಡ್ತೀನಿ, ನೀನು ನಂಗೆ ಪಾಳಿನಲ್ಲಿ ಓದ್ಬಿಟ್ಟು ಪಾಳಿಯ ಈ ಸಾಹಿತ್ಯವನ್ನು ಕನ್ನಡಕ್ಕೆ, ಬುದ್ಧನ ಕಥೆಗಳನ್ನು ತಗೊಂಬ ಅಂತ ಹೇಳಿದಾಗ ಅವರು ಅದನ್ನು ಮಾಡ್ತಾರೆ. ಅವ್ರ ಹತ್ರ ಕೂತ್ಕೊಂಡು ಇವರು ಪಾಳಿ ಭಾಷೆಯನ್ನು ಕಲಿತಾರೆ. ಎಷ್ಟು ವಿಶೇಷವಾದದ್ದು, ಒಂದು ಪಾಳಿ ಭಾಷೆಯನ್ನು ಕಲಿಯೋದು ಆ ಪ್ರಾಯದಲ್ಲಿ ಒಂದು ಕಲಿಕೆ ಅನ್ನೋದು ಹೇಗೆ ನಿರಂತರವಾಗಿತ್ತು ಅಂತ. ಆವಾಗಲೇ ನಾನು ಆ ವಿಷಯ ಉಲ್ಲೇಖಿಸುವಾಗ ಕೆ ಪಿ ರಾಯರು ಕೂಡ ಅವರ 3ನೇ ಕ್ಲಾಸಲ್ಲಿರುವಾಗ ಅವರಿಗೆ ಉಪನಯನ ಆದಾಗ ಪಾಳಿ ಭಾಷೆ ಹೇಗೆ ಕಲಿತೆ ಅಂಥೇಳಿ ಒಂದು ಸಣ್ಣ ಪುಸ್ತಕದ ಕಾರಣದಿಂದ ಪಾಳಿ ಭಾಷೆ ಕಲ್ತಿದ್ದನ್ನು ಅವರು ಹೇಳಿದಾಗ, ನಿಜವಾಗ್ಲೂ ಆ ಪಾಳಿ ಭಾಷೆ ನಮ್ಮ ಸಂಸ್ಕೃತ ಆಗ್ಬೋದು ಅಥವಾ ಪ್ರಾಕೃತ ಭಾಷೆಗಳಲ್ಲಿ ಹೇಗೆ ಪರಿಣಾಮಕಾರಿಯಾಗಿ ನಮ್ಮನ್ನು ಕಟ್ಟಿಕೊಡುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಆಗಿತ್ತು. ಇದನ್ನು ಅವರು ಕಲಿತಂಥ ಉದಾಹರಣೆಗಳು ಬರುತ್ತೆ. ಇದಿಷ್ಟು ಆ ಪುಸ್ತಕದಲ್ಲಿ ಅವರ ಜೀವನದ ಏಳು ಬೀಳುಗಳಿದ್ದರೆ, ಶಿಕ್ಷಕರಾಗಿ ನಾವು ನೋಡಬೇಕಾದಂಥ 1-2 ಅಂಶಗಳನ್ನು ಹೇಳಿ ನಾನು ಅವರ ಪುಸ್ತಕದ ಮಾತುಗಳನ್ನು ಮುಗಿಸ್ತೇನೆ. ತುಂಬ ಹೇಳದೆ ಉಳಿದದ್ದು ತುಂಬ ಇರುತ್ತೆ, ಅದನ್ನು ನಾನು ಖಂಡಿತವಾಗಿ ಪ್ರಾಮಾಣಿಕವಾಗಿ ಮೊದಲೇ ಒಪ್ಕೊಳ್ತೇನೆ. ನಾವೆಲ್ಲರೂ ಏನಾಗುತ್ತೆ, ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಪ್ರಮೋಷನ್ ಬಂದರೆ ಹೈಸ್ಕೂಲ್ ಟೀಚರು, ಹೈಸ್ಕೂಲ್ ಟೀಚರ್ ಪ್ರಮೋಷನ್ ಆದರೆ PU ಕಾಲೇಜ್ ಲೆಕ್ಚರರು ಅಂಥೇಳಿ. ಸೊ ನಾವು ಯಾವಾಗಲೂ ಈ ಥರದ ಏಣಿಯಲ್ಲೇ ಹೋಗೋರು. ಅವರು ಪ್ರಿನ್ಸಿಪಾಲ್ ವುಮೆನ್ಸ್ ಕಾಲೇಜ್ ಬಸವೇಶ್ವರ ನಗರ ಅಲ್ಲಿ ಇದ್ದವರು. ಯಾವುದೋ ಒಂದು ಸಂದರ್ಭದಲ್ಲಿ 18-20 ವರ್ಷ ಅವರಲ್ಲಿ ಕೆಲಸ ಮಾಡಿದ್ದಾರೆ, UGCಯ ಫೆಲೋ ಆಗಿದ್ದಾರೆ. ಆಮೇಲೆ ಸಾಕಷ್ಟು ಯೂನಿವರ್ಸಿಟಿಯ, ಬೆಂಗಳೂರು ಯೂನಿವರ್ಸಿಟಿಯ ತುಂಬ ದೊಡ್ಡ ಕಮಿಟಿಯ ಸದಸ್ಯರಾಗಿದ್ದಾರೆ. ಹಲವು ಶಾಲೆಗಳಿಗೆ, ಕಾಲೇಜುಗಳಿಗೆ ತಮ್ಮದೇ ಆದಂಥ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಆದರೆ ಒಂದು ಇಂಟರ್ನ್ಯಾಷನಲ್ ಶಾಲೆ ಶುರು ಮಾಡಬೇಕು ಅನ್ನುವಾಗ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಶಾಲೆಯ ಹೆಡ್ ಮಾಸ್ಟರ್ ಆಗಿ ಹೋಗ್ತಾರೆ. ಸೊ ಇದನ್ನು ಡಿಮೋಷನ್ ಅನ್ನಬೇಕೋ ಪ್ರಮೋಷನ್ ಅನ್ನಬೇಕು ಅನ್ನೋದು ಭಾಳ ಒಂದು ವಿಶೇಷವಾದಂಥ ಸಂದರ್ಭ. ನಾನೀಗ ಹೇಳಿದ ಹಿನ್ನೆಲೆಯಲ್ಲಿ ನೋಡಿದರೆ, ಕಾಲೇಜ್ನಲ್ಲಿರೋರು ಅದು ಹೇಗೆ ಹೈಸ್ಕೂಲಿಗೆ ಬರ್ತಾರೆ, ಆ ಹೈಸ್ಕೂಲಿನ ಮಕ್ಕಳ ವೈಜ್ಞಾನಿಕವಾದಂಥ ಅಂಶಗಳನ್ನು ಅವ್ರು ಹೇಗೆ ಅನುಸರಿಸ್ತಾರೆ ಅನ್ನೋದನ್ನು ನೋಡಿದಾಗ, ಆ 3 ವರ್ಷ ಒಂದು ಕಾಲೇಜನ್ನು, ಶಾಲೆಯನ್ನು, ಅಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಯನ್ನು ಕಟ್ಟಿ ಬೆಳೆಸಿದ ವೀರಗಾಥೆಯನ್ನು ಅವರು ಇಲ್ಲಿ ಬರೆದಿದ್ದಾರೆ. ಅವರ ಕಾಲೇಜು ಜೀವನದಲ್ಲಿ ಅವರು ತುಂಬ ಉದಾಹರಣೆ ಕೂಡ ಕೊಟ್ಟರು. ಈ ಮೆಂಟರ್ ಪ್ರಯೋಗಗಳು ಹೇಗಾದವು ಅಂಥೇಳಿ, ಮೆಂಟರ್ ಮತ್ತು ಮೆಂಟಿ ಈ ಕೆಲಸವನ್ನು ಎಲ್ಲ ಶಿಕ್ಷಕರಿಗೆ ಅದರ ಅರ್ಥವನ್ನು ಮಾಡಿಸಿ, ಆ ಶಿಕ್ಷಕರು ಆ ಕಷ್ಟದಲ್ಲಿರುವಂಥ ಒಂದೊಂದು ಹುಡುಗಿಯರನ್ನು ಮಾತಾಡಿಸಿ ಅವ್ರ ಮನೆಗಳಿಗೆ ಹೋಗಿ ಭೇಟಿ ಮಾಡಿ, ಮಂಜುಳಾ ಅಂತ ಅವ್ರ ಮನೆಗೆ ಹೋದಾಗ ಆ ಹುಡುಗಿ ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್, ಸೋಷಿಯಾಲಜಿನಲ್ಲೇ ಫೇಲ್ ಆಗ್ತಾ ಇರುವಂಥ ಹುಡುಗಿ, ಇವರು ಜಸ್ಟ್ ಅವ್ರ ಮನೆಗೆ ಹೋಗ್ತಾರೆ. ಗೋಡೆನಲ್ಲೆಲ್ಲ ಈ ಥರದ ಚಂದದ ಚಿತ್ರಗಳು ಮತ್ತು ಕ್ರೋಶೆ ಇವೆಲ್ಲವನ್ನು ನೋಡಿದವರು, ಏನೇನೆಲ್ಲ ಮಾಡಿದ್ದು ತೋರ್ಸಮ್ಮ ಅಂತೇಳಿ ಹೇಳ್ತಾರೆ. ಅವಳು 2 ಟ್ರಂಕ್ ತುಂಬ ಎಳ್ಕೊಂಬಂದು ತಾನು ಮಾಡಿರುವಂಥ ಚಿತ್ರಕಲೆನ ಎಲ್ಲ ತೋರಿಸಿದಾಗ, ಇದಿಷ್ಟನ್ನು ನೀವು ಕಾಲೇಜಿಗೆ ತಗೊಂಬರ್ಬೇಕು, ಅಲ್ಲಿ ಒಂದು ಪ್ರದರ್ಶನ ಮಾಡೋಣ ಅಂಥೇಳಿ ಮಾಡ್ತಾರೆ. ಆ ಪ್ರದರ್ಶನ ನೋಡಿದ ನಂತರ ಆ ಮಂಜುಳಾ ಎಲ್ಲ ಸಬ್ಜೆಕ್ಟಲ್ಲಿ ಪಾಸ್ ಆಗೋದು ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಒಂದು ಮಟ್ಟದಲ್ಲಿ ಯುನೈಟೆಡ್ ನೇಷನ್ನ ಇದರಲ್ಲಿ ಈ ಥರದ ಕರಕುಶಲ ವಸ್ತುಗಳ ಒಂದು ಮುಖ್ಯಸ್ಥೆಯಾಗಿ ಕೆಲಸ ಮಾಡ್ತಾರೆ. ಅವರನ್ನು ಭೇಟಿ ಮಾಡ್ತಾರೆ. ಅಂದರೆ ಒಂದು ಶಿಕ್ಷಕನ ಒಂದು ಮನೆ ಭೇಟಿ ಹೇಗೆ ಒಂದು ಟ್ರಾನ್ಸ್ಫಾರ್ಮೇಷನನ್ನು ಉಂಟು ಮಾಡಬಲ್ಲದು ಅನ್ನೋದನ್ನು, ಇದನ್ನು ನಾವು ನೋಡಿದಾಗ ನಾವು ನಂಬಲೇಬೇಕಾಗತ್ತೆ. ಈ ಥರದ ಹಲವು ಚಿತ್ರಣಗಳು ಇಲ್ಲಿ ನಮಗೆ ಸಿಗುತ್ತೆ. ನಾನು ಆತ್ಮಕಥೆಗಳಲ್ಲಿ ಶಾಲಾ ಶಿಕ್ಷಣ ಈ ವಿಷಯ ಟಾಪಿಕನ್ನು ತಗೊಂಡಾಗ ಹಿಂದೆ ಯಾರು ಮಾಡಿದಾರ ಅಂತ ನೋಡಿದ್ದೆ. 1974ರಲ್ಲಿ ಪೀಟರ್ ಆ್ಯಬ್ಸ್ ಅಂತ ಅವನು ಲಂಡನ್ನಲ್ಲಿ ಇದೇ ವಿಷಯದಲ್ಲಿ ಮಾಡಿದ್ದಾನೆ. ಅವನ ಟಾಪಿಕ್ ಏನು ಅಂತ ಹೇಳಿದರೆ, ನಾವು BEd ಕಾಲೇಜಿಗೆ ಸೇರಿಸಿದ ಕೂಡಲೇ ಯಾವುದೇ ಹುಡುಗ ಬಂದು ಸೇರಲಿ, ಅವನೊಂದು ಆತ್ಮಕಥೆ ಬರಿಬೇಕು. ನೀನು ಯಾಕೆ ಮಾಸ್ಟರ್ ಆಗ್ತಿದೆಯಾ, ನಿನಗೆ ಯಾಕೆ, ಯಾವ ಪ್ರೇರಣೆಯಿಂದ ನೀನು ಮೇಸ್ಟ್ರ್ ಆಗ್ತಾ ಇದೆಯಾ ಅಂತ ಬರ್ಕೊಡ್ಬೇಕು. ಅದನ್ನೆಲ್ಲ ಸಂಗ್ರಹಿಸಿಡ್ಬೇಕು. ಅವನು ಮಾಸ್ಟರ್ ಆದಮೇಲೆ ಅವನಿಗೆ ಇದನ್ನು ತೋರಿಸ್ಬೇಕು, ನೋಡಪ್ಪ ನೀನು ಇಂಥ ಕಾರಣಕ್ಕಾಗಿದ್ದೆ ಅಂತ. ಯಾಕಂದರೆ ಒಂದು ಸಲ ಮಾಸ್ಟರ್ ಆದಮೇಲೆ ನಮ್ಗೆ ಆ ಕಷ್ಟದ ದಿನಗಳು ಮರ್ತೋಗಿರುತ್ತೆ. ಯಾಕೆ ನಾನು ಆದೆ ಅನ್ನೋದು ಮರ್ತೋಗಿರುತ್ತೆ. ನನಗೊಂದಿನ ಇನ್ಕ್ರಿಮೆಂಟ್ ಕಟ್ಟಾದರೆ, ಇನ್ನೇನೋ ಆದರೆ ನಾನು ತುಂಬ ಬೇರೆ ರೀತಿಲಿ ಇರೋಕ್ಕಾಗುತ್ತೆ. ಆದರೆ ಅದನ್ನು ಬರೆದಿಟ್ಬಿಟ್ರೆ ಅದು ದಾಖಲೆ ಆಗಿರುತ್ತೆ. ಹಾಗಾಗಿ ಇದನ್ನು ನಾವು ಮಾಡಲೇಬೇಕು ಅಂಥೇಳಿ ಅವನು ತನ್ನ BEd ಕಾಲೇಜಲ್ಲಿ ಸಾಕಷ್ಟು ಜನರ ಆತ್ಮಕಥೆಗಳನ್ನು ಅವ್ರಿಗೆ ಓದಿಸ್ತಾ ಅವರಿಂದ ಬರೆಸ್ತಾ ಇರ್ತಾನೆ. ಆದರೆ ಈ ಥರದ್ದು ಒಂದು ದೊಡ್ಡ ಆತ್ಮಕಥೆ ಅವರು
ಬರೆದ ಮೇಲೆ ಒಬ್ಬ ಶಿಕ್ಷಕ ಯಾಕೆ ತನ್ನ ಆತ್ಮಕಥೆಯನ್ನು ದಾಖಲಿಸಬೇಕು ಅನ್ನೋದು ಮುಂದಿನ ಪೀಳಿಗೆಗೆ ಈ ಒಂದು ಸ್ಥಿತ್ಯಂತರಗಳನ್ನು ದಾಖಲಿಸುವುದಕ್ಕೆ, ಅಂದರೆ ಈ ಮೌಲ್ಯಗಳು ಹೇಗೆ ಪರಿವರ್ತನೆ ಹೊಂದುತ್ತಾ ಹೋಗುತ್ತೆ ಅಂತೇಳಿ. ಮತ್ತೆ ಮತ್ತೆ ನಾವು ಶಿಕ್ಷಕರು ಏಜ್ ಆಗ್ತಾ ನಾನಂತೂ ಹೇಳ್ತೀನಿ, ಈಗಿನ ಕಾಲ ಸರಿ ಇಲ್ಲ ಸರ್, ಎಲ್ಲ ಮಕ್ಕಳು ಹಾಳಾಗೋಗಿದ್ದಾರೆ ಸರ್ ಅಂತೇಳಿ ಹೇಳ್ತೀವಿ. ಆದರೆ ಅವರು ಈಗಿನ ಯುವಕರ ಬಗ್ಗೆ ಎಷ್ಟು ವಿಶ್ವಾಸ ಇದೆ, ಅವ್ರು ಏನೆಲ್ಲ ಮಾಡಬಲ್ಲರು ಅನ್ನೋದನ್ನು ಎಷ್ಟು ಪಾಸಿಟಿವ್ ಆಗಿ ಅದನ್ನು ತಗೊಂಡು ಹೋಗ್ತಾರೆ. ಅವರು ಆ ಇಂಟರ್ನ್ಯಾಷನಲ್ ಶಾಲೆನಲ್ಲಿರುವಾಗ ಅಲ್ಲಿ ನಡೆದ ಕೆಲವು ಘಟನೆಗಳು, ತುಂಬ ಆರ್ಥಿಕವಾಗಿ ಸಬಲರು, ಆದರೆ ಒಂದು ಭಾವನಾತ್ಮಕವಾದಂಥ ಸಂಬಂಧ ಬೇಕು ಅಂತ ಹೇಳಿದಾಗ ಅವರೇ ಒಂದು ಮಗುವನ್ನು, 6ನೇ ಕ್ಲಾಸಿನ ಮಗು ಆಗ್ತಾನೆ ಕೆನಡಾದಿಂದ ಬಂದಿದೆ, ಆ ಮಗು ಶಾಲೆಯಲ್ಲಿ ಒಕ್ಕೊಳ್ತಾ ಇಲ್ಲ, ಬಾರೋ ನನ್ನ ಜೊತೆ ನಾನು ನಿಂಗೆ ಕತೆ ಹೇಳ್ತೀನಿ ಅಂಥೇಳಿ ಆ ಮಗು ಜೊತೆ ಮಲಗಿ ಆ ಮಗುವಿಗೆ ಕಥೆಯನ್ನು ಹೇಳಿದಾಗ ಆ ಮಗುವಿನಲ್ಲಾದ ಬದಲಾವಣೆ. ಅವ್ರ ಅಪ್ಪ ಅಮ್ಮ ಫೋನ್ ಮಾಡಿ, ಸರ್ ಒಂದು ದಿನ ನಾನು ಅವಳಿಗೆ ಕತೆ ಹೇಳಲಿಲ್ಲ, ಆದರೆ ನೀವು ಅವಳನ್ನು ಪಕ್ಕದಲ್ಲಿ ಮಲಗಿಸಿ ಕತೆ ಹೇಳಿದ್ರಿ ಅಂದರೆ ನಿಜಕ್ಕೂ ನಾವು ಅದನ್ನು ಹೇಗೆ ಬಣ್ಣಿಸುವುದು ಅಂತೇಳಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಮಾತುಗಳನ್ನು ಹೇಳಿದಾಗ ಶಿಕ್ಷಕ ಹೇಗೆ ಪೋಷಕರಿಗಿಂತ ಒಂದು ಹೆಜ್ಜೆ ಮೇಲಕ್ಕೇರಿ ಆ ಮಗುವನ್ನು ಪ್ರೀತಿಸಬಲ್ಲ ಅನ್ನೋದನ್ನು ಈ ಪುಸ್ತಕವನ್ನು ಓದಿದಾಗ ನಮಗೆ ತಿಳಿತಾ ಹೋಗುತ್ತೆ. ಮುಂದೆ ಅವರು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಎಂಟ್ರಾಗ್ತಾರೆ. ಸ್ವಾಮಿನಾರಾಯಣ ಮಂದಿರದ ಸ್ವಾಮೀಜಿಗಳ ಜೊತೆಗೆ ಹಲವಾರು ದೇಶಗಳಲ್ಲಿ ತಮ್ಮ ಮಾತುಕತೆಗಳ ಮೂಲಕ ನಡೆಸ್ತಾರೆ. ಜೊತೆಗೆ ಶಿಕ್ಷಕರ ಶಿಕ್ಷಣದಲ್ಲಿ ಒಂದು ಸೃಜನಶೀಲತೆಯನ್ನು ತರುವಂಥ ಒಂದು ಉತ್ತಮ ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಸುಮಾರು 500ಕ್ಕಿಂತ ಹೆಚ್ಚು ಜನ ಶಿಕ್ಷಕರು ಆ ತರಬೇತಿಗಳನ್ನು ಪಡೀತಾರೆ. ಅವರೇ ಈಗ ಹೇಳಿದಾಗೆ 100 ಶಾಲೆಗಳನ್ನು ಅವ್ರು ನೋಡ್ಕೊಳ್ತಾ ಇದ್ದಾರೆ. ಅಂದರೆ ಅವರ ಒಂದು ಆ್ಯಕ್ಟ್, ಅಕಾಡೆಮಿ ಆಫ್ ಕ್ರಿಯೇಟಿವ್ ಟೀಚಿಂಗ್, ಇದರಲ್ಲಿ ಇದ್ದಂತಹ ಶಿಕ್ಷಕರನ್ನು ತಯಾರುಗೊಳಿಸುವ ಕೆಲಸವನ್ನು ಮಾಡ್ತಾರೆ. ಇವತ್ತು ನಾವೊಂದು ಸಂಧಿಕಾಲದಲ್ಲಿದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಆಕ್ರಮಿಸ್ಕೊಳ್ತಾ ಇದೆ. ಈಗ ಇನ್ಫಾರ್ಮೇಷನ್ ಅಷ್ಟೊಂದು ವಿಶೇಷವಾದದ್ದು ಅನಿಸೋದೇ ಇಲ್ಲ ನಮಗೆ. ಅದು ಎಲ್ಲಿ ಬೇಕಂದರೆ ಅಲ್ಲಿ ಸಿಗ್ತಾನೆ ಹೋಗುತ್ತೆ. ನನ್ನದೇ ಒಂದು ಉದಾಹರಣೆ ಹೇಳ್ಬೋದು. ಅಂದರೆ ಆಗಸ್ಟ್ 14ನೇ ತಾರೀಕು ಕೋಟಾದ ಒಂದು ಸಣ್ಣ ಶಾಲೆಗೆ ಹೋಗಿದ್ದೆ. ಅಲ್ಲಿ ಮಾರನೇ ದಿನ ಆಗಸ್ಟ್ 15 ಧ್ವಜಾರೋಹಣ ಇದೆ. ಮಕ್ಕಳೆಲ್ಲ ಯಾವುದೋ ಒಂದು ಸ್ಪರ್ಧೆನಲ್ಲಿದ್ದರು. ನಾನು ತಮಾಷೆಗೆ ಕುತೂಹಲಕ್ಕೆ ಕೇಳಿದೆ, ನನಗೆ 16 ಜನ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಹೆಸರು ಹೇಳಬೇಕಪ್ಪ ಅಂಥೇಳಿ. ಒಬ್ಬರು ಯಾರೋ ನಿಂತ್ಕೊಂಡು ಇಂದಿರಾ ಗಾಂಧಿ ಅಂದರು, ಇನ್ನೊಬ್ರು ಯಾರೋ ನರೇಂದ್ರ ಮೋದಿ ಅಂತ ಹೇಳಿದರು, ಇನ್ಯಾರೋ ಒಬ್ಬರು ನೆಹರು ಹೇಳಿದರು. 4ನೇ ಹೆಸರು ಅವ್ರಿಗೆ ಗೊತ್ತಿಲ್ಲ. ನನಗೆ ಇದು ಹೇಳ್ದಿದ್ರೆ ನಾನು ಹೋಗೋದಿಲ್ಲ ಅಂತೇಳಿ ಹೇಳಿದೆ. ಸರ್ ಸ್ವಲ್ಪ ಮೊಬೈಲ್ ಕೊಡ್ತೀರಾ ಅಂತ 5ನೇ ಕ್ಲಾಸ್ ಹುಡುಗ ಹೇಳ್ದ. ನಾನು ಅವನಿಗೆ ಕೊಟ್ಟೆ. ಅವನಿಗೆ ಮೊಬೈಲಲ್ಲಿ ಇಂಗ್ಲೀಷಲ್ಲಿ ಟೈಪ್ ಮಾಡೋಕ್ಕೆ ಬರಲ್ಲ. ಅವನು ಆ ಸ್ಲೇಟನ್ನು ತಗೊಂಡ, ಅದರಲ್ಲಿ ಸ್ಲೇಟಲ್ಲಿ ತಗೊಂಡು ಪ್ರಧಾನಿ ಅಂತ ಅವನದೇ ಅಕ್ಷರದಲ್ಲಿ ಬರೆದ. ಅದು ಹೇಗೂ ಕೊಡ್ತಲ್ಲ, ಆಗ ಲಿಸ್ಟ್ ಆಫ್ ಪ್ರೈಮ್ ಮಿನಿಸ್ಟರ್ ಕ್ಲಿಕ್ ಮಾಡ್ದ. ಮತ್ತು ಉದ್ದಕ್ಕೆ ಹೇಳೋಕ್ಕೆ ಶುರು ಮಾಡ್ದ. ಜವಾಹರ್ಲಾಲ್ ನೆಹರು, ಗುಲ್ಜಾರಿಲಾಲ್ ನಂದಾ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಥೇಳಿ. ನಾನು 7ನೇ ಕ್ಲಾಸಲ್ಲಿರುವಾಗ ನನಗೆ ಯಾರೋ ಇನ್ಸ್ಪೆಕ್ಟ್ರ್ ಬಂದು ಹಿಂಗೆ ಕೇಳಿದರೆ ನಾನು 16 ಜನ ಎಲ್ಲಿಂದ ತಂದು ಕೊಡ್ತಾ ಇದ್ದೆ. ಆ ಹುಡುಗನಿಗೆ ಅದು ತನ್ನ ಬೆರಳಲ್ಲಿ ಲಭ್ಯ ಇದೆ. ಈ ಸಂದರ್ಭದಲ್ಲಿ ನಮ್ಮ ಈ ತರಗತಿ, ನಮ್ಮ ಈ ಶಾಲೆಗಳು ಹೇಗೆ ನಾವು ಮಾನವೀಯತೆಯ ಕಡೆಗೆ ಮತ್ತೊಂದಿಷ್ಟು ಭಾವನಾತ್ಮಕವಾಗಿ ಆತನನ್ನು ಗಟ್ಟಿಗೊಳಿಸುವಂಥ ಕೆಲಸಕ್ಕೆ ಹೇಗೆ ಪ್ರೇರಣೆ ಮಾಡಬಹುದು ಅಂತ ನಮ್ಮಲ್ಲಿ ಪ್ರಶ್ನೆ ಇದ್ದರೆ ಖಂಡಿತವಾಗಿ ಅದರ ಉತ್ತರ ಈ ಪುಸ್ತಕದಲ್ಲಿದೆ. ಹಾಗಾಗಿ ನಾನು ಈ ಪುಸ್ತಕದ ಬಗ್ಗೆ ಏನನ್ನೂ ಹೇಳಿಲ್ಲ. ನೀವು ಇದನ್ನು ಓದಿದ ಮೇಲೆ ಖಂಡಿತವಾಗಿ ನಾನೇನು ಹೇಳಿಲ್ಲ ಅನ್ನೋದನ್ನು ಒಪ್ಕೊಳ್ತೀರಾ ಅಂತ ಹೇಳ್ತಾ ನೀವೆಲ್ಲರೂ ಪುಸ್ತಕವನ್ನು ಓದಬೇಕು ಅಂಥೇಳಿ ಮೊದಲನೇದಾಗಿ ಕೇಳ್ಕೊಳ್ತೇನೆ.